ಪ್ರತಿ ತಾಳಮದ್ದಳೆಗೂ ಇದ್ದವರೇ, ಆದರೆ ಈ ಸಲ ಅವರಿಲ್ಲ. ಬಹಳ ಬೇಸರದ ವಿಷಯ. ಆದರೆ ಅವರನ್ನು ನೆನಪಿಸಬೇಕಾದಂಥ ಅನಿವಾರ್ಯತೆ ನಮಗಿದೆ. ಇಂದಿನಿಂದ ತೊಡಗಿ 7 ದಿವಸದ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ. ಇದಕ್ಕೆ ನಾವು ಕಾರ್ಯೋನ್ಮುಖರಾಗಿದ್ದೇವೆ. ಹಾಗಾಗಿ ಪ್ರಾರಂಭದಲ್ಲಿ ಸಭಾ ಕಾರ್ಯಕ್ರಮ, ಅನಂತರ ಯಕ್ಷಗಾನ ತಾಳಮದ್ದಳೆ. ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಈ ಸಭೆಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದವರು ಶ್ರೀ ರಾಜಾರಾಮ್ ಭಟ್, ತುಳು ಶಿವಳ್ಳಿ ಒಕ್ಕೂಟದ ಅಧ್ಯಕ್ಷರು. ಇವರಿಂದಾಗಿ ಇಲ್ಲಿ ಈ ಶಿವಳ್ಳಿ ಭವನದಲ್ಲಿ ನಮ್ಮ ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ, ಸಂಭ್ರಮ ಸಡಗರದಿಂದ ಆಗುವುದಕ್ಕೆ ಕಾರಣವಾಯಿತು. ಮೊದಲು ನಾವು ಬೇರೆ ಕಡೆಯಲ್ಲೆಲ್ಲ ಮಾಡ್ತಾ ಇದ್ದೆವು. ಆದರೆ ಈ ತಾಳಮದ್ದಳೆ ಸಪ್ತಾಹ ಎಂಬುದು ಟರ್ನಿಂಗ್ ಪಾಯಿಂಟ್ ಆಗ್ತಿಲ್ಲ ಅಂತ ಹೇಳಿದರೆ ಈ ಶಿವಳ್ಳಿ ಭವನಕ್ಕೆ ಬಂದಂತಹ ನಂತರ BC ರೋಡ್ನ ಹೃದಯ ಭಾಗದಲ್ಲಿರುವಂತಹ ಈ ಶಿವಳ್ಳಿ ಭವನದಲ್ಲಿ ನಮಗೆ ಅವಕಾಶ ಕೊಟ್ಟು, ನಾನು ಈ ವರ್ಷ ಹೇಳಿದ್ದೆವು, ನಾನು ಈಗ ಕಾರ್ಯಕ್ರಮ ಈ ಸಲ ಮಾಡಿದ್ರು ಆದೀತು. ಆವಾಗ ನನಗೆ ಮುಖ್ಯವಾಗಿ 2 ಮಂದಿ ಬೆಂಬಲವನ್ನು ಸೂಚಿಸಿದರು. ಕಾರ್ಯಕ್ರಮವನ್ನು ನಿಲ್ಲಿಸಬಾರದು, ಕಾರ್ಯಕ್ರಮವನ್ನು ಮುಂದುವರಿಸಲೇಬೇಕು ಅಂತ. ಅದರಲ್ಲಿ ಒಂದು ರಾಜಾರಾಮ್ ಭಟ್, ನೀವು ಏನೇ ಟೀಕೆ ವಿಮರ್ಶೆ ಏನು ಬೇಕಾದರೂ ಬರಲಿ, ಪ್ರಶಾಂತ್ ಹೊರಟ್ರೆ ಕಾರ್ಯಕ್ರಮವನ್ನು ನಿಲ್ಲಿಸಬೇಡಿ, ಮುಂದುವರಿಸಿ. ಹಾಗೆ ಪ್ರತಿ ವರ್ಷವೂ ಪ್ರತಿ ಕಾರ್ಯಕ್ರಮಕ್ಕೂ ನನಗೆ ಬೆಂಬಲವನ್ನು ಸೂಚಿಸುತ್ತಾ ಇರುವವರು ನಮ್ಮ ಹಿರಿಯರು, ನಮಗೆ ಗುರು ಸಮಾನರಾದಂತಹ ರಾಜಾರಾಮ್ ಭಟ್ರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀಯುತ ರಾಜಾರಾಮ್ ಭಟ್ ಅವರಿಗೆ ಶ್ರೀ ಗಣೇಶ್ ಸೋಮ್ಯಾಡಿ ಹಿರಿಯರು ಅವರು ಶಾಲನ್ನ ಒದಗಿಸಿ ಗೌರವಿಸಬೇಕು ಅಂತ ಕೇಳ್ಕೊತೀವಿ. ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಮುಂದುವರಿಯುವುದಕ್ಕಿದೆ. ದೀಪ ಪ್ರಜ್ವಲನೆ ಮಾಡುವುದಕ್ಕಾಗಿ ಬಂದವರು ವೇದಮೂರ್ತಿಗಳು, ಹಿರಿಯರು, ಗುರು ಸಮಾನರು, ಶಿವರಾಮಯ್ಯರು. ಇವರು ನಮಗೆ ಪ್ರತಿ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸೂಚಿಸುತ್ತಾ ಇರುವವರು. ಒಂದು ಸಮಾರಂಭಕ್ಕೆ ಹೋದರೆ ಸಾಕು, ಎಷ್ಟಾಯಿತು ತಾಳಮದ್ದಳೆ, ಎಷ್ಟು 850 ಆಯಿತಾ, 875 ಆಯಿತಾ, 900 ಆಯಿತಾ, ನಾವು ಮುಂದುವರಿಸಿ ನಾವು ನಿಮ್ಮ ಹಿಂದೆಂದ ಇದ್ದೇವೆ. ಹಾಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮಗೆ ಬೆಂಬಲವನ್ನು ಸೂಚಿಸುತ್ತಾ ಇರುವವರು ವೇದಮೂರ್ತಿಗಳಾದಂತಹ ಶಿವರಾಮಯ್ಯರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತಾ ಇದ್ದೇನೆ. ಸಜಿಪ ಮಾಗಣೆ ತಂತ್ರಿಗಳಂತಹ ಸುಬ್ರಹ್ಮಣ್ಯ ಭಟ್ರು. ಒಂದು ಈಗ ಈ 900 ತಾಳಮದ್ದಳೆಯಲ್ಲಿ 100ಕ್ಕಿಂತಲೂ ಅಧಿಕ ತಾಳಮದ್ದಳೆಯನ್ನು ಕೊಟ್ಟವರು ಹಿರಿಯರು, ತಂತ್ರಿಗಳು. ಅವರ ಕ್ಯಾರಫ್ನಲ್ಲಿ ತುಂಬ ತಾಳಮದ್ದಳೆಗಳು ನಮಗೆ ಸಿಕ್ಕಿದೆ, ವರ್ಷದಲ್ಲಿ ತುಂಬ ಸಿಗ್ತಾ ಇದೆ. ಅದು ಒಂದು ಬೆಂಬಲವೇ. ತಾಳಮದ್ದಳೆ ಇಲ್ಲ ಅಂತ ಅದನ್ನು ನಾವು ಹೇಗೆ ಮುಂದುವರಿಸುವುದು? ಹಾಗೆ ಬಹಳಷ್ಟು ಬೆಂಬಲವನ್ನು ನೀಡ್ತಾ ಇರುವಂತಹ ಸಜಿಪ ಮಾಗಣೆ ತಂತ್ರಿಗಳಂಥ ಸುಬ್ರಹ್ಮಣ್ಯ ಭಟ್ರು ಇವತ್ತು ಪ್ರೀತಿಯಿಂದ ಬಂದಿದ್ದಾರೆ. ಅವರನ್ನು ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಶ್ರೀ ಮುಳ್ಳುಂಜ ವೆಂಕಟೇಶ್ವರ ಭಟ್ರು ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ಷಣ್ಮುಖ ದೇವಸ್ಥಾನ ಸಜಿಪ. ಇವರ ದೇವಸ್ಥಾನದಲ್ಲಿ ನಾವು ಯಕ್ಷಗಾನ ತಾಳಮದ್ದಳೆಯನ್ನು ಮಾಡಿದ್ದೇವೆ. ಆಸಕ್ತರು ಹಾಗೆ ಪ್ರೋತ್ಸಾಹವನ್ನು ಮಾಡುವವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿರುವವರು ಶ್ರೀ ಎಂ ಸುಬ್ಬರಾವ್, ನಿವೃತ್ತ DGM MCF ಲಿಮಿಟೆಡ್, ಪಣಂಬೂರು, ಮಂಗಳೂರು. ಇವರು ಸಂಬಂಧದಲ್ಲಿ ನನಗೆ ಭಾಗನಾಗ್ತಾರೆ. ಹಾಗೆ ಕಲಾ ಪೋಷಕರು ಹೌದು. ತಾಳಮದ್ದಳೆಯನ್ನು ಈ ವರ್ಷ ಮಾಡಬೇಕಾ ಬೇಡುವ ಅಂತ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದ್ದೆ. ಅದರಲ್ಲಿ ಒಬ್ಬರು ಪ್ರೋತ್ಸಾಹ ನೀಡಿದವರು ರಾಜಾರಾಮ್ ಭಟ್ರು, ಇನ್ನೊಬ್ಬರು ಕಡಾಖಂಡಿತವಾಗಿ ನನ್ನನ್ನು ಜೋರು ಮಾಡುವುದಕ್ಕೂ ನನಗೆ ಆಜ್ಞೆ ಮಾಡುವುದಕ್ಕೂ ಅಧಿಕಾರವೂ ಹೊಂದಿರುವುದು ನಮ್ಮ ಭಾವಯ. ಅವರೇ ನಿಲ್ಲಿಸಬಾರದು, ಮುಂದುವರಿಸಲೇಬೇಕು ಅಂತ. ಹಾಗಾಗಿ ಅವರ ಮಾತಿನಂತೆ ಈ ಸಪ್ತಾಹವನ್ನು ಮಾಡುವಲ್ಲಿ ನನಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟವರು ಅವರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರಬೇಕು ಅಂತ ಕೇಳಿಕೊಂಡಾಗ ತುಂಬ ಹೃದಯದಿಂದ ಒಪ್ಪಿಕೊಂಡವರು. ಇವತ್ತು 3-4 ಫಂಕ್ಷನ್ ಇತ್ತವರಿಗೆ, ತುಂಬ ಬ್ಯುಸಿ ಇತ್ತು. ಆದರೂ ಹಠದಿಂದ, ಛಲದಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತುಂಬ ಹೃದಯದಿಂದ ಇವರನ್ನು ಸ್ವಾಗತಿಸುತ್ತಾ ಇದ್ದೇನೆ. ಶ್ರೀಯುತರಿಗೆ ನಾನು ಪರಮೇಶ್ವರರೇ ಅವರಿಗೆ ಶಾಲೆಯನ್ನು ಒದಗಿಸಿ
ಹಾಗೆ ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿರುವವರು ಶ್ರೀ ರಾಮ್ ಗಣೇಶ್ ಪ್ರಭುಗಳು, ಕೃಷಿಕರು, ಸಾಮಾಜಿಕ ಸಂಘಟಕರು, ಯಕ್ಷಗಾನ ಅಭಿಮಾನಿಗಳು, ಯಕ್ಷಗಾನ ಪ್ರೋತ್ಸಾಹಕರು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತಾ ಇದ್ದೇವೆ. ಶ್ರೀಯುತರನ್ನು ಪ್ರಶಾಂತ್ ಹೊರಗಡೆ ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳಿ. ರಾಜಾರಾಮ ಹಿತ್ತಾಳರು ನಮಗೆ ಗುರು ಸಮಾನರಾಗಿರುವವರು, ಬಹಳಷ್ಟು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಿದವರವರು. ಅವರು ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಇಂದೀಗ ನಾಳೆಯಿಂದ ತುಂಬ ಅವರು ಬ್ಯುಸಿ ಇದ್ದಾರೆ, ಹಾಗಾಗಿ ಇವತ್ತೇ ಬರ್ತೇನೆ ಅಂತ ಹೇಳಿದರು. ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತಾ ಇದ್ದೇವೆ. ಶ್ರೀಯುತರನ್ನು ರಾಮಕೃಷ್ಣ ಮಾಸ್ಟರು ಶಾಲು ಹೊದಿಸಿ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತೀವಿ, ಗೌರವಿಸಬೇಕು. ನಮ್ಮ ಮಾಸ್ಟರವರು ಹಾಗೆ ಗುರುಗಳು ಶ್ರೀ ರವಿ ಅಲೆಮೂರಾಯ ಅವರು ಸರಯು ಯಕ್ಷಗಾನ ಕಲಾ ಸಂಘದ ಸಂಚಾಲಕರು ಹೌದು. ನನ್ನ ಯಕ್ಷಗಾನದ ಮೂಲ ಗುರುಗಳು ಮಾಧವನವರು, ಅವರೊಟ್ಟಿಗೆ ರವಿ ಅಲೆಮೂರಾಯರು ಆ ಕಾಲದಲ್ಲಿ ಭಾಗವಹಿಸಿ ಬರ್ತಾ ಇದ್ದರು. ಇವರು ನನಗೆ ಹೇಳಿಕೊಟ್ಟಿದ್ದಾರೆ. ನಾಟ್ಯವನ್ನು ನಾನು ಕಲಿತದ್ದು ಮಾಧವನವರಿಂದ, ಹಾಗೆ ಇವರು ಹೇಳಿಕೊಟ್ಟಿದ್ದಾರೆ. ಹಿರಣ್ಯಾಕ್ಷವದಲ್ಲಿ ಮಾಧವನವರ ಹಿರಣ್ಯಾಕ್ಷ, ಇವರ ಭೂದೇವಿ, ನನ್ನದು ವಿಷ್ಣು, ಹೀಗೆಲ್ಲ ಇದೆ ಸರ್. ನಾನು 4ನೇ ಕ್ಲಾಸಲ್ಲಿರುವ 4-5ರಲ್ಲಿ. ಹಾಗಾಗಿ ಇವರು ಒಂದು ದೃಷ್ಟಿಯಲ್ಲಿ ನನಗೆ ಗುರು ಸಮಾನರಾಗಿ ಇರುವವರು. ಅನೇಕ ಯಕ್ಷಗಾನ ಸಂಘಟನೆಯನ್ನು ಮಾಡಿದವರು, ಯಕ್ಷ ಗುರುಗಳು, ತಾಳಮದ್ದಳೆ ಸಂಘಟನೆಯನ್ನು ಮಾಡಿದವರು, ಯಕ್ಷಗಾನ ಕಲಾವಿದರು ಹೌದು, ವೃತ್ತಿಯಲ್ಲಿ ಅಧ್ಯಾಪಕರು ಹೌದು. ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕು, ಹಾಗೆ ನಿಮ್ಮ ತಂಡ ಇದರ ಕಾರ್ಯಕ್ರಮ ಆಗಬೇಕು ಅಂತ ಕೇಳಿಕೊಂಡಾಗ ಪ್ರಶಾಂತ ಹೊರಗಡೆ ನಿಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ಇದೆ, ಬಂದೇ ಬರ್ತೇನೆ ಅಂತ ಸಂತೋಷದಿಂದ ಒಪ್ಪಿಕೊಂಡವರು ಇವತ್ತು ಬಂದಿದ್ದಾರೆ. ಇವರನ್ನು ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇವೆ. ಶ್ರೀಯುತರನ್ನು ಶ್ರೀ ಪ್ರಶಾಂತ್ ಹೊರಗಡೆ ಶಾಲು ಹೊದಿಸಿ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತೀವಿ. ಮುಂದೆ ನಮಗೆ ಸಂಬಂಧ ಆಗುತ್ತದೆ ಜಯ ಅಕ್ಕ, ಜಯಲಕ್ಷ್ಮಿ ಟೀಚರ್ ಅವರು. ನಾನು ಬಹಳ ಸಣ್ಣವನಿರುವಾಗ ಅವರ ಮನೆಗೆ ಹೋಗ್ತಾ ಇದ್ದೆ. ಇವತ್ತು ಅವರು ಮಹಿಳಾ ವೇದಿಕೆ ಉಪಾಧ್ಯಕ್ಷರಾಗಿದ್ದಾರೆ. ವೃತ್ತಿಯಲ್ಲಿ ಟೀಚರ್ ಆಗಿದ್ದು ಈಗ ನಿವೃತ್ತರಾದವರು. ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡವರು. ಈಗ ತನ್ನನ್ನು ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಂಡವರು. ಬಹಳ ಪ್ರೀತಿಯಿಂದ ಬಂದಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇವೆ. ಇವರನ್ನು ಶ್ರೀಮತಿ ಶಾಂತಾ ಎಂ ಸುಬ್ರಾವ್ ಅವರು ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳ್ಕೊತೀವಿ. ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿರುವವರು ಶ್ರೀ ಯಮುನಾಯಗಳು, ಕೂಟ ಮಹಾಜಗತ್ತು ಮಹಿಳಾ ವೇದಿಕೆ ಬಂಟ್ವಾಳ ಸಂಸ್ಥೆ ಇದರ ಅಧ್ಯಕ್ಷರಾಗಿರುವವರು. ಬಹಳ ಪ್ರೋತ್ಸಾಹವನ್ನು ನೀಡುವವರು, ಕಲಾ ಪೋಷಕರು. ನಮಗೆ ಕಾರ್ಯಕ್ರಮಕ್ಕೆ ಬರಲಿ, ನಾವೊಂದು ಸಹಕಾರ ಕೊಡೋದು, ಸಪೋರ್ಟ್ ಮಾಡೋದು. ಪ್ರಶಾಂತ್ ಹೊರಗಡೆ ನೀವು ಕಾರ್ಯಕ್ರಮ ಮಾಡಿ, ನಾವು ಇದ್ದೋ ಅಂತ ಹೇಳಿದವರು. ಅವರ ಹಿಂದೆ ಸೈನ್ಯವೇ ಇದೆ ನಮಗೆ ಬೆಂಬಲವನ್ನು ಕೊಡುವುದಕ್ಕೆ. ಹಾಗಾಗಿ ಇವತ್ತು ಬಂದಿದ್ದಾರೆ, ಪ್ರೀತಿಪೂರ್ವಕವಾಗಿ ಬಂದಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ಇದ್ದೇನೆ. ಅವರನ್ನು ಶ್ರೀಮತಿ ಕೀರ್ತನಾ ಪ್ರಶಾಂತ್ ಅವರು ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳ್ಕೊತೀವಿ.
ಇವತ್ತು ಪ್ರಾರಂಭದ ದಿವಸ. ಹಾಗೆ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಆಶೀರ್ವಾದವೂ ಇದೆ, ಅವರ ಸಹಕಾರ ಜೊತೆಗೆ. ಹಾಗೆ ಆಳ್ವಾಸ್ ಮೂಡಬಿದ್ರೆ ಕಾಲೇಜ್ ಅವರದ್ದಾದಂತಹ ಸಹಕಾರ. ಹಾಗೆ ಓಣಿಬೇರು ಐತಾಳ್ ಅವರು ನಮ್ಮ ಜೊತೆಗೆ ಪ್ರತಿ ವರ್ಷ ಇದ್ದಾರೆ. ಯಾರಿಲ್ಲ ಅಂತ ಹೇಳಿದರೆ ಎಲ್ಲವರು ಇದ್ದಾರೆ. ಹಾಗಾಗಿ ಎಲ್ಲವರ ಸಹಕಾರವನ್ನು ನೆನಪಿಸುತ್ತಾ, ಅದಕ್ಕಿಂತಲೂ ಮುಖ್ಯ 7 ದಿವಸವೂ ನೀವೆಲ್ಲವರು ಬರಬೇಕು. ನಿಮ್ಮ ಜೊತೆಗೆ ನಿಮ್ಮ ಹತ್ತಿರದವರನ್ನು ಕರೆದುಕೊಂಡು ಬನ್ನಿ, ನೀವು ಬನ್ನಿ, ನಿಮ್ಮವರನ್ನು ಕರೆದುಕೊಂಡು ಬನ್ನಿ, ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತಾ ಇದ್ದೇನೆ. ಯಕ್ಷಗಾನ ಗೆಲ್ಲಿ. ಈ ಸಭಾ ಕಾರ್ಯಕ್ರಮದ ನಮ್ಮ ಈ ಕಾರ್ಯಕ್ರಮಕ್ಕೆ ಮಾಂಡವಿ ಮೋಟಾರ್ಸ್ ಇವರ ಪೂರ್ಣ ಸಹಕಾರ ಇದೆ. ಅವರಿಂದಲಾಗಿ ನಾವು ಇಷ್ಟು ಒಳ್ಳೆಯ ಉತ್ತಮ ಕಾರ್ಯಕ್ರಮಗಳ ಸಪ್ತಾಹಗಳನ್ನು ಮಾಡ್ತಾ ಇದ್ದೇವೆ ಅಂತ ಪ್ರಶಾಂತ್ ಹೊಳ್ಳರು ಧನ್ಯತಾಭಾವದಿಂದ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವರನ್ನು ನಾವು ಸ್ಮರಿಸ್ತೇವೆ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದ ಮೊದಲಿನ ಭಾಗವಾಗಿ ದೀಪವನ್ನು ಬೆಳಗಿಸಿ ಉದ್ಘಾಟಿಸಬೇಕು ಅಂತ ಮಾನ್ಯ ವೇದಮೂರ್ತಿ ಶಿವರಾಮ ಮಯ್ಯ ಅವರನ್ನು ಹಾಗೂ ಉಳಿದೆಲ್ಲ ಗಣ್ಯರನ್ನು ಕೇಳ್ಕೊಳ್ತೇವೆ. ಪುಡಿ ಒದರಿಸ್ಬೇಕು ಸರ್. ಕರ್ಪೂರ ನಿಲ್ಲಿ ಒಮ್ಮೆ ನಿಲ್ಲಿ. ಬಿಟ್ರೆ ಇಲ್ಲ ಒಮ್ಮೆ ಈ ಕಡೆ ಮುಖ ಮಾಡಿ. ಬಟ್ ಎದುರುಗಡೆ